ಇವತ್ತು ನಾವು ನೋಡುವ ಮೂವಿ ಯಾವುದಂದ್ರೆ 2024ರಲ್ಲಿ ರಿಲೀಸ್ ಆದ ಓಟೋ ಅಂತ ಒಂದು ವ್ಯತ್ಯಾಸವಾಗಿರುವ ಕನ್ನಡ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳಬಹುದು. ಈ ಚಿತ್ರದ ಫಸ್ಟ್ ಲೈನ್ ಏನಂದ್ರೆ, ನಮ್ಮ ಹೀರೋಯಿನ್ ಹೊಸದಾಗಿ ಒಂದು ಮೆಡಿಸನ್ ಅನ್ನ ಕಂಡು ಹಿಡಿಯುತ್ತಾರೆ. ಅದು ಏನಕ್ಕೆ ಉಪಕಾರವಾಗುತ್ತೆ ಅಂದ್ರೆ, ಯಾರಾದ್ರೂ ಸಡನ್ ಆಗಿ ಅಟ್ಯಾಕ್ ಆದ್ರೆ CPR ಮಾಡಿ ಅವರನ್ನ ಕಾಪಾಡ್ತೀವಿ ಅಲ್ವಾ. ಆದ್ರೆ ಅವರಿಗೆ ಪುನಃ ಜೀವ ಸಿಗಬೇಕು ಅಂತ ಸ್ವಲ್ಪ ಟೈಮ್ ಮಾತ್ರ ಅಲ್ವಾ ಇರೋದು. ಹೇಳ್ತಾರೆ ಅಲ್ವಾ ಡಾಕ್ಟರ್, ಸ್ವಲ್ಪ ಮುಂಚೆ ಬಂದಿದ್ರೆ ಕಾಪಾಡ್ತಾ ಇತ್ತು, ಇಟ್ಸ್ ಟೂ ಲೇಟ್ ಅಂತ. ಅದನ್ನ ಕಡಿಮೆ ಮಾಡಬೇಕು, ನಾವು ಜೀವಸಕ್ಕೆ ಹೆಲ್ಪ್ ಮಾಡಬೇಕು ಅಂತ ನಮ್ಮ ಹೀರೋಯಿನ್ ಆ ಮದ್ದನ್ನ ಕಂಡು ಹಿಡಿದಿರೋದು. 20 ಮಿನಿಟ್ ಮಾತ್ರ ಚಾನ್ಸ್ ಇರೋದನ್ನ 2 ಅವರ್ ಇವರು ಮಾಡ್ತಾರೆ. ನಂತರ ಇದನ್ನ ಟೆಸ್ಟ್ ಮಾಡಕ್ಕೆ ಅಂತ ನಿಲ್ತಾರೆ. ಅಲ್ಲಿ ತುಂಬಾನೇ ಟ್ವಿಸ್ಟ್ ಇರುತ್ತೆ. ಇವರು ಮಾಡಕ್ಕೆ ಹೋಗಿದ್ದೇ ಒಂದು, ಆದ್ರೆ ನಡೆದಿದ್ದೇ ಒಂದು. ಇನ್ನು ಹೊಸ ಹೊಸ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಏನಾಯ್ತು ಅಂತ ಡೀಟೇಲ್ ಆಗಿ ನೋಡೋಣ. ನಮಗೆ ಬನ್ನಿ. ಈ ಚಿತ್ರದ ಮೊದಲ ಭಾಗದಲ್ಲಿ ಹಾಸ್ಪಿಟಲ್ ಅಲ್ಲಿರುವ ಒಂದು ಲ್ಯಾಬ್ ಅನ್ನ ತೋರಿಸ್ತಾರೆ. ಅಲ್ಲಿ ಫುಲ್ ಆಗಿ ಕ್ರ್ಯಾಶ್ ಆಗುತ್ತೆ. ನಂತರ ನಮ್ಮ ಹೀರೋಯಿನ್ ಅದನ್ನೆಲ್ಲ ಸರಿ ಮಾಡೋ ತರ ನಮಗೆ ತೋರಿಸ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಹೆಸರು ಶ್ರದ್ಧಾ ಅಂತ. ನಂತರ ನಮ್ಮ ಹೀರೋಯಿನ್ ಅಲ್ಲಿರೋ ವಸ್ತುಗಳನ್ನೆಲ್ಲ ಸರಿ ಮಾಡಿ ನಮ್ಮ ಕೊಲಿಗೆ ಮತ್ತು ಪ್ರೊಫೆಸರ್ಗೆ ವಿಡಿಯೋ ಕಾಲ್ ಅನ್ನ ಮಾಡ್ತಾರೆ. ನಂತರ ಪ್ರೊಫೆಸರ್ ಜೊತೆ ಹೇಳ್ತಾರೆ, ಇಲ್ಲಿ ನಾನು ಒಂದು ವಿಷಯ ಮಾಡ್ತಾ ಇದ್ದೀನಿ ಅಂತ. ಆಗ ಪ್ರೊಫೆಸರ್ ಹೇಳ್ತಾರೆ, ಬೇಡ, ನೀನು ಆ ವಿಷಯ ಮಾಡಿದರೆ ಮರ್ಡರ್ಗೆ ಸಮ, ಅದು ಮಾಡಬೇಡ ಅಂತ ಹೇಳ್ತಾರೆ. ನಂತರ ಹೀರೋಯಿನ್ ನಾ ಮಾಡ್ತೀನಿ ಅಂತ ಕಾಲ್ ಅನ್ನ ಕಟ್ ಮಾಡಿ ಹಿಂದೆ ಒಬ್ಬ ನಿಂತಿರ್ತಾನೆ. ನೀನು ರೆಡಿನಾ ಅಂತ ಕೇಳಿದಾಗ ಅವನು ರೆಡಿ ಅಂತ ಹೇಳ್ತಾನೆ. ಏನ್ ನಡೆದಿದ್ದು ಅಂತ ಇವಾಗ ನಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದಾರೆ. ಏನು ಅಂತ ನೋಡೋಣ. ತುಂಬಾ ದಿನದಿಂದ ನಮ್ಮ ಹೀರೋಯಿನ್ ಓಟೋ ಅಂತ ಒಂದು ಮೆಡಿಸನ್ ಅನ್ನ ಕಂಡು ಹಿಡಿತಾನೆ ಇರ್ತಾರೆ. ಅದರಲ್ಲಿ ತುಂಬಾನೇ ಬ್ಯುಸಿಯಾಗಿ ಇರ್ತಾರೆ. ಹಾಗೆ ಒಂದು ದಿನ ಆ ಟೇಬಲ್ ಅಲ್ಲೇ ನಿದ್ದೆ ಮಾಡ್ತಾರೆ. ನಂತರ ಸ್ನಾನ ಮಾಡಿ ಬರೋಣ ಅಂತ ಹೇಳಿ ಸ್ನಾನ ಮಾಡಿ ಬರುವಾಗ ನಮ್ಮ ಆಫೀಸ್ ಇಂದ ಇವರಿಗೆ ಒಂದು ಕಾಲ್ ಬರುತ್ತೆ. ಆ ಮ್ಯಾನೇಜರ್ ಹೇಳ್ತಾರೆ, ನೀನು ತುಂಬಾ ದಿನದಿಂದ ಓಟೋ ಮೆಡಿಸನ್ ಅನ್ನ ಕಂಡು ಹಿಡಿತಾ ಇದೆಯಲ್ವಾ, ಅದನ್ನ ಇವಾಗ ನಿನ್ಗೆ ಎಕ್ಸ್ಪ್ಲೇನ್ ಮಾಡೋ ಚಾನ್ಸ್ ಸಿಕ್ಕಿದೆ. ತುಂಬಾ ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ, ಬೇಗನೆ ನೀನು ಈ ಟೈಮ್ಗೆ ಬಾ ಅಂತ ಹೇಳ್ತಾರೆ. ಹೀರೋಯಿನ್ ಸರಿ ಅಂತ ಬೇಗನೆ ರೆಡಿ ಆಗ್ತಾರೆ. ನಂತರ ಟೆಸ್ಟಿಂಗ್ ಗೆ ಇಟ್ಟ ಒಂದು ಇಲಿಯನ್ನ ತಗೊಂಡು ಕಾರಲ್ಲಿ ಹತ್ತುತ್ತಾರೆ. ನಂತರ ಹೋಗುವಾಗ ಒಂದು ರೇಡಿಯೋದಲ್ಲಿ ಒಂದು ರೆಕಾರ್ಡ್ ಅನ್ನ ಕೇಳ್ತಾ ಹೋಗ್ತಾರೆ. ಅದು ಬೇರೆ ಯಾರು ಅಲ್ಲ, ಈ ಚಿತ್ರದ ಓಜೋ ಅಂತ ಒಬ್ಬ ವ್ಯಕ್ತಿ ಆಗಿರುತ್ತೆ. ಇವನು ಹೇಳೋ ಒಂದೊಂದು ಮಾತು ನಮ್ಮ ಹೀರೋಯಿನ್ಗೆ ತುಂಬಾನೇ ಇಷ್ಟವಿರುತ್ತೆ. ಅವನು ಪ್ರೀತಿಯ ಬಗ್ಗೆ ಹೇಳ್ತಾ ಇರೋದು. ಹಾಗೆ ಹೋಗ್ತಾ ಇರುವಾಗ ರೋಡಲ್ಲಿ ಫುಲ್ ಜನರು ನಿಂತಿರ್ತಾರೆ. ನೋಡಿದರೆ ಒಂದು ಅಮ್ಮ ಅಟ್ಯಾಕ್ ಆಗಿ ಬಿದ್ದಿರೋ ತರ ಇವಾಗ ನಮಗೆ ತೋರಿಸ್ತಾರೆ. ಪಕ್ಕದಲ್ಲಿರೋ ಮಗಳಾದ್ರೆ ಅಳ್ತಾನೆ ಇರುತ್ತೆ. ಇವರ ಗಂಡ ಕುಡಿದು ಬೋಧನೆ ಇರಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಮೈಂಡೇ ಮಾಡಲ್ಲ. ನಂತರ ನಮ್ಮ ಹೀರೋಯಿನ್ ಹೋಗಿ ನೋಡ್ತಾರೆ. ಅದು ಅಲ್ಲದೆ ನಮ್ಮ ಹೀರೋಯಿನ್ಗೆ ಸೆಮಿನಾರ್ ಅಟೆಂಡ್ ಮಾಡಕ್ಕೆ ಸಹ ಟೈಮ್ ಆಗ್ತಾ ಇದೆ. ಆದ್ರೆ ಇವರನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಕ್ಕೂ ನಮ್ಮ ಹೀರೋಯಿನ್ಗೆ ಮನಸ್ಸೇ ಬರಲ್ಲ. ನಂತರ CPR ಮಾಡಿ ಅವರನ್ನ ಕಾಪಾಡಕ್ಕೆ ನೋಡ್ತಾರೆ. ನೋಡಿದರೆ ಅವರು ಕನ್ನೆ ಬಿಡಲ್ಲ. ಇನ್ನೊಂದು ಸೈಡ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಮ್ಮ ಹೀರೋಯಿನ್ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಹೀರೋಯಿನ್ ಕಾರಲ್ಲಿ ಎಲೆಕ್ಟ್ರಾನಿಕ್ ಎಮರ್ಜೆನ್ಸಿ ಕಿಟ್ ಅನ್ನೆಲ್ಲ ಅವರು ಕಾರಲ್ಲಿ ಇಟ್ಟಿರ್ತಾರೆ. ನಂತರ ಹೇಗಲ್ಲೋ ಮಾಡಿ ಅವರನ್ನ ಕಾಪಾಡ್ತಾರೆ. ನಂತರ ಹೀರೋಯಿನ್ ಫ್ರೆಂಡ್ ಹೋಗಿ ಹಾಸ್ಪಿಟಲ್ ಅಲ್ಲಿ ಹೇಳ್ತಾರೆ, ಇವತ್ತು ಹೀರೋಯಿನ್ ಬರಕ್ಕೆ ಲೇಟ್ ಆಗುತ್ತೆ, ಶೆಡ್ಯೂಲ್ ಅನ್ನ ನಮ್ಗೆ ಚೇಂಜ್ ಮಾಡೋಣ, ನಾಳೆ ಇಡೋಣ ಅಂತ. ಅವರು ಸರಿ ಓಕೆ ಅಂತ ಹೇಳ್ತಾರೆ. ಈಗ ನಮ್ಮ ಹೀರೋಯಿನ್ ಸಣ್ಣ ವಯಸ್ಸಲ್ಲಿ ನಡೆದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಇವಾಗ ನಮಗೆ ತೋರಿಸ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ತುಂಬಾ ದಿನದಿಂದ ಓಟೋ ಮೆಡಿಸನ್ ನ ಕಂಡು ಹಿಡಿತಾ ಇದ್ದಾರೆ ಅಲ್ವಾ, ಅದಕ್ಕೆ ಕಾರಣವೇನು ಅಂತ ಇವಾಗ ನಮಗೆ ತೋರಿಸ್ತಾ ಇರೋದು. ಹೀರೋಯಿನ್ ಅಪ್ಪ ಸಣ್ಣ ವಯಸ್ಸಲ್ಲಿ ಹೀರೋಯಿನ್ ಅನ್ನ ಒಂದು ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಅಪ್ಪ ಹೇಳ್ತಾರೆ, ನಾನು ಒಳ್ಳೇದಾಗಿ ನಾಟಕ ಮಾಡ್ತೀನಿ, ಶಿವಲಿಂಗ ತರ ಎಲ್ಲ ಅಭಿನಯಿಸ್ತೀನಿ ಅಂತ ಹೇಳ್ತಾರೆ. ಆಗ ಮಗಳು ಹೇಳ್ತಾರೆ, ಹೋಗುಪ್ಪ ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ. ನಂತರ ಇವರು ಅಭಿನಯಿಸಿ ತೋರಿಸಿದಾಗ ಮಗಳಿಗೆ ತುಂಬಾನೇ ಖುಷಿ ಆಗುತ್ತೆ. ಅವಾಗ ಬೋಟ್ ಅಲ್ಲಿದ್ದ ಇನ್ನೊಬ್ರು ಹೇಳ್ತಾರೆ, ನಿಮ್ಮ ಮಗಳನ್ನ ನೋಡಕ್ಕೆ ಹಾಗೆ ನಿಮ್ಮ ಹೆಂಡತಿ ತರನೇ ಇದೆ ಅಂತ. ಹೆಂಡತಿ ತರನೇ ಇದೆ ಅಂತ ಹೇಳಿದಾಗ ಅಷ್ಟೇ ಇವರ ಮಗಳ ಮತ್ತೆ ಅಪ್ಪನ ಮುಖ ಎಲ್ಲ ಒಂದು ತರ ಆಗುತ್ತೆ. ಸಣ್ಣ ವಯಸ್ಸಲ್ಲಿ ಹೀರೋಯಿನ್ ಅಮ್ಮ ಅಟ್ಯಾಕ್ ಆಗಿ ತೀರೋಗಿರ್ತಾರೆ. ಆಗ ಮಗಳು ಕೇಳ್ತಾರೆ, ಯಾಕೆಪ್ಪ ಎಲ್ಲರೂ ಸಾಯ್ತಾ ಇದ್ದಾರೆ ಅಂತ. ಅಪ್ಪನಿಗೆ ಇದಕ್ಕೆ ಉತ್ತರ ಕೊಡಕ್ಕೇನೆ ಆಗಲ್ಲ, ಸುಮ್ಮನೆ ಕೂರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋಯಿನ್ ಅಪ್ಪ ವರ್ಕ್ ಬಗ್ಗೆ ಇವಾಗ ನಮಗೆ ತೋರಿಸ್ತಾ ಇದ್ದಾರೆ. ಈ ಸ್ಟೇಜ್ ಅಲ್ಲೆಲ್ಲ ಹಾಡ್ತಿರಲ್ವಾ, ಅವರಿಗೆಲ್ಲ ನಮ್ಮ ಹೀರೋಯಿನ್ ಅಪ್ಪ ಮೇಕಪ್ ಮಾಡಿ ಕೊಡ್ತಾರೆ. ಅವಾಗ ನಮ್ಮ ಹೀರೋಯಿನ್ ಅಪ್ಪ ಫೋಟೋ ತೆಗಿಬೇಕು ಅಂತ ಕ್ಯಾಮರಾ ತಗೊಂಡು ಬರ್ತಾರೆ. ಅವಾಗ ಅಪ್ಪ ಬಾಯಲ್ಲಿ ಸಿಗರೇಟ್ ಇರೋದನ್ನ ನೋಡಿ ತುಂಬಾನೇ ಕೋಪಗೊಳ್ತಾರೆ ನಮ್ಮ ಹೀರೋಯಿನ್. ಆಗ ಅಪ್ಪ ಹೇಳ್ತಾರೆ, ಇಲ್ಲಮ್ಮ ಇದು ಲಾಸ್ಟ್
ಲಾಸ್ಟ್ ಆಗಿ ಇನ್ನು ಎಳೆಯಲ್ಲ ಅಂತ ಹೇಳಿ ಮಗಳನ್ನ ಸಮಾಧಾನ ಮಾಡ್ತಾರೆ. ನಂತರ ಅಪ್ಪ ಹೇಳ್ತಾರೆ ನಾನು ಅಭಿನಯಿಸಿ ತೋರಿಸ್ತೀನಿ ಅಂತ. ಹಾಗೆ ಅಭಿನಯಿಸ್ತಾ ಇರುವಾಗ ಎದೆ ಹಿಡಿದು ಕೆಳಗಡೆ ಬೀಳ್ತಾರೆ. ಅವರು ನೋಡಿದ್ರೆ ಅಟ್ಯಾಕ್ ಆಗಿ ತೀರೋಗ್ತಾರೆ. ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋದಾಗ ಅವರು ಹೇಳ್ತಾರೆ ಸ್ವಲ್ಪ ಮುಂಚೆನೆ ಕರ್ಕೊಂಡು ಬಂದಿದ್ರೆ ಇವರನ್ನ ಕಾಪಾಡಬಹುದಿತ್ತು ಅಂತ ಹೇಳ್ತಾರೆ. ಇದೇ ವಿಷಯನೇ ಹೀರೋಯಿನ್ ಅಮ್ಮ ಲೈಫ್ ಅಲ್ಲಿ ಸಹ ನಡೆದಿರೋದು. ಅದಕ್ಕೇನೆ ಹೀರೋಯಿನ್ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಮೆಡಿಸನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ. ನಂತರ ಓಟೋ ಅಂತ ಇರುವ ಮೆಡಿಸನ್ ಅನ್ನು ಸಹ ಕಂಡು ಹಿಡಿಯುತ್ತಾರೆ. ಪ್ರೆಸೆಂಟ್ ಅಲ್ಲಿ ನಮ್ಮ ಹೀರೋಯಿನ್ ಅವರ ಮದ್ದನ್ನ ಕಂಡು ಹಿಡಿತಾರೆ ಅಲ್ವಾ, ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮದ್ದನ್ನ ಯಾಕೆ ಇವರು ಕಂಡು ಹಿಡಿದರು ಅಂತ ನಮಗೆ ಇವಾಗ ಡೀಟೇಲ್ ಆಗಿ ತೋರಿಸ್ತಾರೆ. ಒಬ್ಬ ವ್ಯಕ್ತಿ ಅಟ್ಯಾಕ್ ಆಗಿ ಬಿದ್ದರೆ ಅವರಿಗೆ CPR ಮಾಡಿ ಅವರ ಜೀವ ಕಾಪಾಡ್ತೀವಲ್ವಾ, ಆದ್ರೆ ಅದಕ್ಕಿರುವ ಟೈಮ್ 20 ಮಿನಿಟ್ ಮಾತ್ರ. ಅದರಲ್ಲಿ ಆಗಿಲ್ಲ ಅಂದ್ರೆ ಅವರ ಜೀವನೇ ಹೋಗುತ್ತೆ. ಈ 20 ಮಿನಿಟ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು, ಅದಕ್ಕಾಗಿನೇ ನಾನು ರಿಸರ್ಚ್ ಮಾಡಿರೋದು. ನಾನು ಕಂಡು ಹಿಡಿದ ಮೆಡಿಸನ್ ಒಬ್ಬ ವ್ಯಕ್ತಿ ಮೇಲೆ ಇಂಜೆಕ್ಟ್ ಮಾಡಿ CPR ಮಾಡಿದರೆ ಈ 20 ಮಿನಿಟ್ ಜಾಸ್ತಿ ಆಗುತ್ತೆ. ನಾನು ಈ ಹಿಲಿನ ಟೆಸ್ಟ್ ಮಾಡಿದಾಗ ಅದಕ್ಕೆ 38 ಸೆಕೆಂಡ್ ಅದರ ಹಾರ್ಟ್ ನಿಂತು ಹೋಗಿತ್ತು. ನಾನು ಆ ಮದ್ದು ಇಂಜೆಕ್ಟ್ ಮಾಡಿದಾಗ ಸರಿ ಆಯ್ತು ಅಂತ ಹೇಳ್ತಾರೆ. ನಂತರ ಅಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳ್ತಾರೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ. ಅವರು ಏನ್ ಹೇಳ್ತಾರೆ ಅಂದ್ರೆ ನೀವು ರಿಸರ್ಚ್ ಮಾಡಿ ಒಂದು ರಿಸಲ್ಟ್ ಅನ್ನ ಕಂಡು ಹಿಡೀರಿ, ನಂತರ ನಾವು ಫಂಡ್ ಬೇಕಾಗಿದ್ದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ. ಇವರ ಬ್ಯಾಡ್ ಲಕ್ ಏನು ಅಂದ್ರೆ ಇವರಿಗೆ ರಿಸರ್ಚ್ ಮಾಡಕ್ಕೆ ಲ್ಯಾಬ್ ಇರಲ್ಲ. ಅವಾಗ ಇವಳು ಕೇಳ್ತಾಳೆ ಒಂದು ಹಾಲ್ ಇದೆಯಲ್ವಾ ಅದನ್ನ ನಾವು ತಗೊಳ್ಳ ಅಂತ. ಆಗ ಸರಿ ಅಂತ ಹೇಳ್ತಾರೆ. ನಂತರ ಹೀರೋಯಿನ್ ಆ ರೂಮ್ ಅನ್ನ ಕ್ಲೀನ್ ಮಾಡಕ್ಕೆ ಹೋಗ್ತಾರೆ. ಹೀರೋಯಿನ್ ಮಾತ್ರ ಅಲ್ಲ, ಇವಳಿಗೆ 3 ಫ್ರೆಂಡ್ಸ್ ಸಹ ಇರುತ್ತೆ. ಯಾರಂದ್ರೆ ಶ್ರುತಿ, ನಾಯಕ್, ದೇವ್ ಅಂತ. ಇವರು 3 ಜನರು ಹೋಗಿ ಫುಲ್ ಆಗಿ ಕ್ಲೀನ್ ಮಾಡ್ತಾರೆ. ಪಕ್ಕ ಒಂದು ಲ್ಯಾಬ್ ತರನೇ ಮಾಡ್ತಾರೆ. ನಂತರ ಹೀರೋಯಿನ್ ದೇವ್ ಅಂತ ಒಬ್ಬರನ್ನ ಕರ್ಕೊಂಡ್ ಬರಕ್ಕೆ ಹೋಗ್ತಾರೆ. ಅವರಾದ್ರೆ ಲೈಟ್ ಆಗಿ ಸೀನ್ ಹೇಳುವ ತರನೇ ಇರುತ್ತೆ. ಅಲ್ಲಿರುವ ವೈಲಿನ್ ಅನ್ನ ನೋಡಿ ಇದೇನು ಗಿಟಾರ್ ಅಂತ ಕೇಳಿದಾಗ ನಮ್ಮ ಹೀರೋಯಿನ್ ಹೇಳ್ತಾರೆ ಇದು ವೈಲಿನ್, ಗಿಟಾರ್ ಅಲ್ಲ ಅಂತ ಹೇಳ್ತಾರೆ. ನಂತರ ದೇವನ್ನ ಲ್ಯಾಬ್ಗೆ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿದ್ದ ಹೆಲ್ಮೆಟ್ ಅನ್ನ ನೋಡಿ ದೇವ್ ಕೇಳ್ತಾರೆ ಇದು ಏನ್ ಹೆಲ್ಮೆಟ್ ಅಂತ. ಆಗ ನಮ್ಮ ಹೀರೋಯಿನ್ ಹೇಳ್ತಾರೆ ಇದು ಕೂಲಿಂಗ್ ಹೆಲ್ಮೆಟ್, ಇದು ನಾವು ಕಂಡು ಹಿಡಿದಿರೋದು ಅಂತ ಹೇಳ್ತಾಳೆ. ಇನ್ನೊಂದು ಸೈಡ್ ಅಲ್ಲಿ ಇವರು ರಿಸರ್ಚ್ ಎಲ್ಲ ನಡೀತಾ ಇರುತ್ತೆ. ಮತ್ತೊಂದು ಸೈಡ್ ಅಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಬಂದಿರ್ತಾರೆ. ನಮ್ಮ ಹೀರೋಯಿನ್ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳೋಣ ಅಂತ. ಡಾಕ್ಟರ್ಸ್ ಎಲ್ಲರೂ ತುಂಬಾನೇ ಕ್ವೆಶ್ಚನ್ ಕೇಳ್ತಾರೆ. ಹೀರೋಯಿನ್ಗೆ ಹೇಳಕ್ಕಾಗದ ಟೈಮ್ ಅಲ್ಲಿ ದೇವ್ ಮತ್ತೆ ಶ್ರುತಿ ಇವಳನ್ನ ಹೆಲ್ಪ್ ಮಾಡ್ತಾರೆ. ಅಲ್ಲಿ ಬಂದ ಇನ್ನೊಂದು ಡಾಕ್ಟರ್ ಒಂದು ಇನ್ಸಿಡೆಂಟ್ ಬಗ್ಗೆ ಕ್ವೆಶ್ಚನ್ ಕೇಳ್ತಾರೆ. ಒಬ್ಬ ವ್ಯಕ್ತಿ ಜ್ವರ ಬಂದು ಫುಲ್ ಆಗಿ ಸೈಡ್ ಆದ್ರು, ಆದ್ರೆ 3 ದಿನ ಆದ ಮೇಲೆ ಅವರಿಗೆ ಸರಿ ಆಯ್ತು. ಆದ್ರೆ 48 ದಿನ ಆದ ಮೇಲೆ ಪುನಃ ಅವರು ಪೇನ್ ಅಲ್ಲೇ ಅವರು ತೀರ್ ಹೋದ್ರು ಅಂತ ಹೇಳ್ತಾರೆ. ಹೀಗೆ ನೀವು ಅದನ್ನ ಮದ್ದನ್ನ ಇಂಜೆಕ್ಟ್ ಮಾಡಿದಾಗ ಅವರಿಗೆ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಾರೆ. ಆತರ ಎಲ್ಲ ಆಗಲ್ಲ ಮ್ಯಾಮ್ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಆಗ ನೋಡಿದ್ರೆ ಒಂದು ಪ್ರೊಫೆಸರ್ ಕ್ಲಾಪ್ ಹಾಕೊಂಡೇ ಬರ್ತಾರೆ. ಒಂದು ತರನೇ ಕ್ಲಾಪ್ ಹಾಕ್ತಾರೆ. ಯಾಕೆಂದ್ರೆ ಈ ಪ್ರೊಫೆಸರ್ಗೆ ನಮ್ಮ ಹೀರೋಯಿನ್ ಇಷ್ಟನೇ ಇರಲ್ಲ. ಅದಕ್ಕೆ ಕಾರಣವೇನು ಅಂತ ಇವಾಗ ನಮಗೆ ತೋರಿಸ್ತಾ ಇದ್ದಾರೆ, ನೋಡೋಣ. ಈ ಪ್ರೊಫೆಸರ್ ಜೊತೆನೆ ನಮ್ಮ ಹೀರೋಯಿನ್ ಕಲ್ತಿರೋದು. ಈ ಪ್ರೊಫೆಸರ್ ನೋಡಿದರೆ 30 ವರ್ಷ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಆದ್ರೆ ತುಂಬಾನೇ ಟಫ್ ಆಗಿನೇ ಚೀಟ್ ಮಾಡ್ತಾ ಇದ್ರು. ಹಾಗೆ ನೋಡುವಾಗ ಒಬ್ಬ ವ್ಯಕ್ತಿ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಆಕ್ಚುಲಿ ಅವರು ವಾಕಿಂಗ್ ಹೋದಾಗ ಕೆಳಗಡೆ ಬಿದ್ದಿರೋದು ಅಂತ ಹೇಳ್ತಾರೆ. ಆಗ ಪ್ರೊಫೆಸರ್ ಹೇಳ್ತಾರೆ ಈ ಅಮ್ಮವನ್ನ ಯಾರು ಒಳ್ಳೆದಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ನೋಡೋಣ, ಅವರೇ ನಿಜವಾದ ಡಾಕ್ಟರ್ ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಹೀರೋಯಿನ್ ಬೇಗನೆ ಅವರಿಗೆ ಟ್ರೀಟ್ಮೆಂಟ್ ನೋಡಕ್ಕೆ ಶುರು ಮಾಡ್ತಾರೆ. ಇವರಿಗೆ ಏನು ಪ್ರಶ್ನೆ ಅಂತ ಹೇಳಿ ಅಂತ ಹೇಳಿದಾಗ ಒಬ್ಬರೊಬ್ರು ಒಂದೊಂದನ್ನ ಹೇಳ್ತಾರೆ. ಆದ್ರೆ ಹೀರೋಯಿನ್ ಏನು ಹೇಳದೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ವಿಜಯ್ ಒಂದು ಮೂವಿಯಲ್ಲಿ ಒಂದು ವಿಷಯನ ಮಾಡ್ತಾರೆ ಅಲ್ವಾ, ಅದೇ ತರ ನಮ್ಮ ಹೀರೋಯಿನ್ ಈ ಲೇಡಿನ ಮಾಡ್ತಾರೆ. ನಂತರ ಪ್ರೊಫೆಸರ್ ಜೋಬಲ್ಲಿದ್ದ ಪೆನ್ ಅನ್ನ ತಗೊಂಡು ಅವರ ಬ್ಲಾಕೇಜ್ ಆದ ಬ್ಲಡ್ ಅನ್ನೆಲ್ಲ ಹೊರಗಡೆ ಹಾಕಿದಾಗ ಅವರು ಸರಿ ಆಗುತ್ತೆ. ನಂತರ ಕೈ ಕಾಲಿಗೆಲ್ಲ ಗಾಯವಾಗುತ್ತೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಆಗ ಲಾಸ್ಟ್ ಆಗಿ ನಮ್ಮ ಪ್ರೊಫೆಸರ್ ಜೊತೆ ನಮ್ಮ ಹೀರೋಯಿನ್ ಇವರಿಗೆ ಏನಾಗಿದ್ದು ಅಂತ ಹೇಳ್ತಾರೆ. ವಾಕಿಂಗ್ ಹೋದಾಗ ಇವರು ಕೆಳಗಡೆ ಬಿದ್ದು ಇವರ ಬ್ಲಡ್ ಎಲ್ಲ ಬ್ಲಾಕ್ ಆಗಿತ್ತು, ಅದನ್ನ ಹೊರಗಡೆ ತೆಗೆದಾಗ ಇವರಿಗೆ ಸರಿ ಆಯ್ತು ಅಂತ ಹೇಳಿ ಆ ಪೆನ್ ಅನ್ನ, ಬ್ಲಡ್ ಇರುವ ಪೆನ್ ಅನ್ನ ಹಾಗೇನೆ ಅವರ ಜೋಬಲ್ಲಿ ಹಾಕ್ತಾರೆ. ಆದರೆ ಎಲ್ಲರೂ ನಮ್ಮ ಹೀರೋಯಿನ್ ಅನ್ನ ಒಳ್ಳೆದೇ ಹೇಳ್ತಾರೆ, ಪ್ರೊಫೆಸರ್ಗೆ ಮಾತ್ರ ಇಷ್ಟನೇ ಇರಲ್ಲ. ಅದು ಅಲ್ಲದೆ ನಮ್ಮ ಹೀರೋಯಿನ್ ಆ ಪೆನ್ ಅನ್ನ ಹಾಗೆ ಆ ಪ್ರೊಫೆಸರ್ ಜೋಬಲ್ಲಿ ಹಾಕ್ತಾರಲ್ವಾ, ಜೋಬಲ್ಲಾದ್ರೆ ಫುಲ್ ಆಗಿ ಬ್ಲಡ್ ಆಗುತ್ತೆ. ಇದೆಲ್ಲ ನೋಡಿದಾಗ ಪ್ರೊಫೆಸರ್ಗೆ ತುಂಬಾನೇ ಕೋಪ ಬರುತ್ತೆ. ನಂತರ ನಮ್ಮ ಹೀರೋಯಿನ್ ಅಮ್ಮನಿಗೆ ಹೇಗಿದೆ ಅಂತ ನೋಡ್ತಾನೆ ಇರ್ತಾರೆ. ಆ ಅಮ್ಮನ ಕರ್ಕೊಂಡ್ ಬಂದ ಒಬ್ಬರು ನಮ್ಮ ಹೀರೋಯಿನ್ ಸೈಟ್ ಹೊಡಿತಾ ಇರ್ತಾರೆ. ಇವರು ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಕಾರ್ ತಗೊಂಡು ಬರ್ತಾ ಇದ್ದಾಗ ಒಂದು ರೇಡಿಯೋನ ಕೇಳ್ತಾ ಇದ್ರಲ್ವಾ, ಓಜೋ ಅಂತ, ಅವರೇ ಇವರು. ನಂತರ ಓಜೋ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಹೀರೋಯಿನ್ ಅನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಹಾಗೆ ಹೀರೋಯಿನ್ಗೆ
ಅದು ಗೊತ್ತಾಗಿ ಹೀರೋಯಿನ್ ಕೇಳ್ತಾರೆ, ಏನು ನಿಮ್ಮ ಅಮ್ಮನ ಕಾಪಾಡದೆ ಅಂತ ಏನು ರಿಸರ್ಚ್ ಮಾಡ್ತಾ ಇದೀಯಾ ಅಂತ. ಅವಾಗ ಓಜೋ ಹೇಳ್ತಾನೆ, ಅದು ನಮ್ಮ ಅಮ್ಮನೇ ಅಲ್ಲ, ಅವರು ಕೆಳಗಡೆ ಬಿದ್ದಿದ್ದನ್ನ ನೋಡಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. ಆಗ ಹೀರೋಯಿನ್ ಹೇಳ್ತಾರೆ, ಸಾರಿ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದು ಅಂತ ಕೈಯನ್ನೆಲ್ಲ ಕೊಟ್ಟು ಇವರು ಫ್ರೆಂಡ್ಸ್ ಆಗ್ತಾರೆ. ಆಗ ಓಜೋ ಪುನಃ ರಿಟರ್ನ್ ಹೋಗಿ ಕೇಳ್ತಾರೆ, ಎಮರ್ಜೆನ್ಸಿ ಕೇಸ್ ಏನಾದ್ರೂ ಇದ್ರೆ ನನಗೆ ನಂಬರ್ ಬೇಕಲ್ವಾ, ನಿಮ್ಮ ನಂಬರ್ ಕೊಡಿ ಅಂತ ಹೇಳಿದಾಗ ಹೀರೋಯಿನ್ ನಂಬರ್ ಅನ್ನ ಕೊಡ್ತಾರೆ. ನಂತರ ನಮ್ಮ ಹೀರೋಯಿನ್ ಹೇಳ್ತಾರೆ, ಇದು ನನ್ನ ನಂಬರ್ ಅಲ್ಲ, ಇದು ಹಾಸ್ಪಿಟಲ್ ನಂಬರ್, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಅದಕ್ಕೆ ಕಾಲ್ ಮಾಡಿದ್ರೆ ಸಾಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಓಜೋ ಕೇಳ್ತಾರೆ, ನಂಬರ್ ಆದ್ರೆ ಕೊಟ್ಟಿಲ್ಲ, ನಿಮ್ಮ ಹೆಸರಾದ್ರೂ ಹೇಳಿ ಅಂತ ಹೇಳಿದಾಗ ಶ್ರದ್ಧಾ ಅಂತ ಹೇಳ್ತಾಳೆ. ಆದ್ರೆ ಓಜೋ ಹಾಸ್ಪಿಟಲ್ ಇಂದ ಹೊರಗಡೆ ಹೋದಾದ್ಮೇಲೆ ಪುನಃ ಹೀರೋಯಿನ್ ನಾನು ನೋಡ್ಬೇಕು ಅಂತಾನೆ ಹೇಳ್ತಾರೆ. ನಂತರ ಫ್ರೆಂಡ್ ಅನ್ನ ಕರ್ಕೊಂಡು ಬರ್ತಾರೆ. ನಂತರ ಏನ್ ಎಮರ್ಜೆನ್ಸಿ ಅಂತ ಹೀರೋಯಿನ್ ಕೇಳಿದಾಗ ಓಜೋ ಹೇಳ್ತಾರೆ, ಇವನಿಗೆ ಪೈಲ್ಸ್ ಅಂತ. ಇವನಿಗೆ ಪೈಲ್ಸ್ ಏನು ಇಲ್ಲ ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ. ನಂತರ ಹೀರೋ ಜೊತೆ ಹೇಳ್ತಾರೆ, ಹೊರಗಡೆ ಹೋಗಿ ಅಲ್ಲಿ ಎಲ್ಲಾದ್ರೂ ಡಾಕ್ಟರ್ ಇರುತ್ತೆ, ಅವರ ಜೊತೆ ಟ್ರೀಟ್ಮೆಂಟ್ ಮಾಡಿ ಅಂತ ಅವರನ್ನ ಕಲಿಸ್ತಾರೆ. ಓಜೋ ಹೀರೋಯಿನ್ ಲವ್ ಮಾಡ್ತಾ ಇದೆ ಅಂತ ಹೀರೋಯಿನ್ಗೆ ಗೊತ್ತಿರುತ್ತೆ, ಆದ್ರೂ ಹೀರೋಯಿನ್ ಏನು ಹೇಳದೆ ಸುಮ್ಮನೇನೆ ಇರ್ತಾರೆ. ಅದು ಅಲ್ಲದೆ ಓಜೋ ಮಾಡ್ತಾ ಇರುವ ರೆಕಾರ್ಡಿಂಗ್ ಎಲ್ಲ ನಮ್ಮ ಹೀರೋಯಿನ್ ಕೇಳ್ತಾನೆ ಇರುತ್ತೆ. ನಂತರ ಪ್ರೊಫೆಸರ್ ಹೇಳ್ತಾರೆ, ಯಾರನ್ನ ಕೇಳಿ ನೀನು ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತೀಯ, ನಾನು 38 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ, ನನಗೇನೆ ನೀನು ಜೋರಾಗಿ ಟ್ರೀಟ್ಮೆಂಟ್ ಮಾಡ್ತೀಯಾ ಅಂತ ಕೇಳ್ತಾರೆ. ಇವಾಗಲೇ ನಿನ್ನನ್ನು ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳಿದಾಗ ಹೀರೋಯಿನ್ ಕೇಳ್ತಾರೆ, ಇಲ್ಲ ಸರ್, ಇನ್ನು ನಾನು ಆ ಥರ ಎಲ್ಲ ಮಾಡಲ್ಲ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಸರಿ, ಈ ಕೋಟನ್ನ ತಗೊಂಡು ನಾಳೆ ವಾಶ್ ಮಾಡಿ ಬಾ ಅಂತ ಹೇಳಿದಾಗ ಹೀರೋಯಿನ್ ಸರಿ ಅಂತ ಆ ಕೋಟನ್ನ ತಗೊಂಡು ಹೋಗ್ತಾಳೆ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ದೇವ್ ಕೇಳ್ತಾರೆ, ನೀನು ಆ ಕೋಟನ್ನ ವಾಶ್ ಮಾಡಿ ಕೊಟ್ಟ ಅಂತ. ಆಗ ಹೀರೋಯಿನ್ ಹೇಳ್ತಾರೆ, ನಾನು ಆ ಕೋಟನ್ನ ಕೊಟ್ಟೇ ಇಲ್ಲ ಅಂತ ಹೇಳ್ತಾಳೆ. ಒಳ್ಳೇದೇ ಆಯ್ತು ಅಂತ ದೇವ್ ಸಹ ಹೇಳ್ತಾರೆ. ಆಗ ಇವರ ಟೀಮ್ ಅಲ್ಲಿದ್ದ ಒಬ್ಬ ಬಂದು ಹೇಳ್ತಾರೆ, ನಮಗೆ ಈ ಲ್ಯಾಬ್ ಅನ್ನ ಕ್ಯಾಂಟೀನ್ ಆಗಿ ಚೇಂಜ್ ಮಾಡೋಣ, ಅವರು ನಮಗೆ ರಿಸರ್ಚ್ ಮಾಡಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋಯಿನ್ ಹೇಳ್ತಾರೆ, ಇದು ನನಗೆ ಆಲ್ರೆಡಿ ಗೊತ್ತು, ಆದ್ರೂ ನಾವು ಟ್ರೈ ಮಾಡ್ತಾನೆ ಇರೋಣ ಅಂತ ಹೇಳ್ತಾಳೆ. ಆ ಟೈಮಲ್ಲಿ ಹಾಸ್ಪಿಟಲ್ ಅಲ್ಲಿ ಒಂದು ಲೇಡಿ ಅಡ್ಮಿಟ್ ಆಗ್ತಾಳೆ. ಅವಳು ಹೇಳ್ತಾಳೆ, ನನಗೆ ಜೀವಿಸಕ್ಕೇನೆ ಇಷ್ಟ ಇಲ್ಲ ಅಂತ. ಆಗ ಹೀರೋಯಿನ್ ಕೇಳ್ತಾರೆ, ಏನ್ ವಯಸ್ಸಾಗಿದೆ ನಿನಗೆ, ತುಂಬಾ ವಯಸ್ಸೇನಾಗಿಲ್ಲಲ್ಲೋ, ಮತ್ತೆ ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಹುಡುಗಿ ಹೇಳ್ತಾರೆ, ನನಗೆ ಜೀವಿಸಕ್ಕೇನೆ ಇಷ್ಟ ಇಲ್ಲ, ಯಾರು ನನ್ನನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಹೀರೋಯಿನ್ ಹೇಳ್ತಾರೆ, ಸರಿ ನಿನ್ನ ಪೇರೆಂಟ್ಸ್ ಜೊತೆ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ. ಆಗ ಅವ್ರು ಹೇಳ್ತಾರೆ, ದಯವಿಟ್ಟು ಇನ್ಫಾರ್ಮ್ ಮಾಡಬೇಡಿ, ಅವರ ಜೊತೆ ಫೇಸ್ ಮಾಡೋದು ಹೇಗೇನೆ ನನಗೆ ಗೊತ್ತಿಲ್ಲ ಅಂತ ಆ ಹುಡುಗಿ ಹೇಳ್ತಾಳೆ. ಹಾಗೆ ಸ್ವಲ್ಪ ಟೈಮ್ ಆದ್ಮೇಲೆ ಒಂದು ತರ ರಿಯಾಕ್ಟ್ ಆಗಿ ಸಡನ್ ಆಗಿ ಅವಳು ತೀರ್ ಹೋಗ್ತಾಳೆ. ಅವಳಿಗೆ ಸಡನ್ ಆಗಿ ಅಟ್ಯಾಕ್ ಬಂದಿರೋದು ಅಂತ ಅನ್ನಿಸುತ್ತೆ. ಅಲ್ಲಿ ಬೇರೆ ಯಾರು ಇರಲ್ಲ, ನಮ್ಮ ದೇವ್ ಮತ್ತೆ ನಾಯಕ್ ಶ್ರುತಿ, ನಮ್ಮ ಹೀರೋಯಿನ್ ಮಾತ್ರನೇ ಇರುತ್ತೆ. ಅವಾಗ ದೇವ್ ಹೇಳ್ತಾರೆ, ನಾವು ಓಟೋ ಅಂತ ಮೆಡಿಸಿನ್ ಅನ್ನ ಕಂಡು ಹಿಡಿದೆ ಅಲ್ವಾ, ಅದನ್ನ ಇವಾಗ ಮಾಡಿ ನೋಡೋಣ ಅಂತ ದೇವ್ ಹೇಳ್ತಾನೆ. ಆದ್ರೆ ಯಾರಿಗಾದ್ರೂ ಗೊತ್ತಾದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಸೈಡ್ ಅಲ್ಲಿ ಭಯನೂ ಇರುತ್ತೆ. ಆಗ ದೇವ್ ಹೇಳ್ತಾನೆ, ನಾವೆಲ್ಲಾದ್ರೂ ಓಟೋ ಮೆಡಿಸಿನ್ ಅನ್ನ ಇಂಜೆಕ್ಟ್ ಮಾಡಿ ಇವಳು ಸರಿಯಾದ್ರೆ ನಮಗೆ ಎಲ್ಲರ ಜೊತೆ ಹೇಳ್ಬಹುದಲ್ವಾ ಅಂತ ಹೇಳ್ತಾನೆ. ನಂತರ ಈ 4 ಜನ ಈ ಡೆಡ್ ಬಾಡಿಯನ್ನ ತಗೊಂಡು ಹೋಗಿ ಓಟೋ ಇಂಜೆಕ್ಟ್ ಅನ್ನ ಮಾಡಕ್ಕೆ ನೋಡ್ತಾರೆ. ಆದ್ರೆ ಟ್ರೈ ಮಾಡಿದ್ರೂ ಏನು ನಡೆಯೋದೇ ಇಲ್ಲ. ಅವಾಗ ಒಂದು ವಿಷಯದಲ್ಲಿ ಇವರೆಲ್ಲರೂ ಸಿಕ್ಕಿ ಹಾಕುತ್ತೆ. ಒಳಗಡೆ ದೇವ್ ಮತ್ತೆ ನಮ್ಮ ಹೀರೋಯಿನ್ ಮಾತ್ರನೇ ಇರುತ್ತೆ. ಹೊರಗಡೆ ನೋಡಿದ್ರೆ ನಾಯಕ್ ಮತ್ತೆ ಶ್ರುತಿ. ನಂತರ ನಾಯಕ್ ಹೇಳ್ತಾನೆ, ಡೋರ್ ಓಪನ್ ಮಾಡು ಅಂತ. ಅವಾಗ ಇವರು ಡೋರ್ ಓಪನ್ ಮಾಡಕ್ಕೆ ನೋಡಿದರೆ ಡೋರೇ ಓಪನ್ ಆಗಲ್ಲ. ತುಂಬಾನೇ ಟ್ರೈ ಮಾಡ್ತಾರೆ. ಲಾಸ್ಟ್ಗೆ ಹೇಗಲ್ಲೋ ಮಾಡಿ ಆ ಡೋರ್ ಅನ್ನ ಓಪನ್ ಮಾಡ್ತಾರೆ. ಆಗ ನಾಯಕ್ ಹೇಳ್ತಾರೆ, ಡೋರ್ ಎಲ್ಲಾದ್ರೂ ಓಪನ್ ಆಗಿಲ್ಲ ಅಂದ್ರೆ ನಾವು ಸಿಕ್ಕೇ ಹಾಕೊಳ್ತಾ ಇತ್ತು ಅಂತ. ಆಕ್ಚುಲ್ ಇವರು ಓಟೋ ಮೆಡಿಸನ್ ಅನ್ನ ಕಂಡು ಹಿಡಿತಾರಲ್ಲ, ಆ ಹುಡುಗಿಯ ಮೇಲೆ ಇಂಜೆಕ್ಟ್ ಮಾಡಿದಾಗ ಅವಳು ಎದ್ದೇ ಹೇಳಲ್ವಾ, ಇದಕ್ಕೆ ರೀಸನ್ ಏನು ಅಂತ ಇವರಿಗೆ ಗೊತ್ತೇ ಆಗಿರಲ್ಲ. ನಂತರ ನಮ್ಮ ಹೀರೋಯಿನ್ ರಿಸರ್ಚ್ ಮಾಡ್ತಾನೆ ಇರುತ್ತೆ, ಇದು ಯಾಕೆ ಇಂಜೆಕ್ಟ್ ಮಾಡಿ ಸರಿಯಾಗಿಲ್ಲ ಅಂತ, ಅದಕ್ಕೆ ಕಾರಣವೇನು ಅಂತ ಕಂಡು ಹಿಡಿತಾನೆ ಇರ್ತಾರೆ. ಇವತ್ತು ನಮ್ಮ ಹೀರೋಯಿನ್ ಬರ್ತ್ಡೇ ಆಗಿರುತ್ತೆ, ಆದ್ರೂ ಇವರು ರಿಸರ್ಚ್ ಮಾಡ್ತಾನೆ ಇರುತ್ತೆ. ಬಾಕಿರೋರೆಲ್ಲರೂ ಕುಡಿತಾ ಇರ್ತಾರೆ. ಆಗ ದೇವಿಗೆ ಹಾಸ್ಪಿಟಲ್ ಅಂದ ಒಂದು ಎಮರ್ಜೆನ್ಸಿ ಕೇಸ್ ಅಂತ ಒಂದು ಕಾಲ್ ಬರುತ್ತೆ. ಬೇಗನೆ ದೇವ್ ಅಲ್ಲಿಂದ ಹೋಗ್ತಾರೆ. ನಂತರ ನಮ್ಮ ಹೀರೋಯಿನ್ ರೇಡಿಯೋನ ಆನ್ ಮಾಡಿ ಓಜೋ ರೆಕಾರ್ಡಿಂಗ್ ಅನ್ನ ಕೇಳ್ತಾ ಇರ್ತಾರೆ. ನಮಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಅನ್ನ ಇವಾಗ ನಮಗೆ ತೋರಿಸ್ತಾ ಇದ್ದಾರೆ. ಓಜೋ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಾಸ್ಪಿಟಲ್ಗೆ ಬಂದು ಅಲ್ಲಿದ್ದ ಮೈಕ್ ಅನ್ನ ಯೂಸ್ ಮಾಡಿ ನಮ್ಮ ಹೀರೋಯಿನ್ ಜೊತೆ ಮಾತನಾಡೋ ತರ ನಮಗೆ ತೋರಿಸ್ತಾರೆ. ನಂತರ ನಮ್ಮ ಹೀರೋಯಿನ್ ಕೋಪದಲ್ಲಿ ಬಂದು ಓಜೋನ ಬೈತಾರೆ, ಇಲ್ಲಿ ಆದ್ರೂ ನನಗೆ ನೆಮ್ಮದಿಯಾಗಿ ಇರಕ್ಕೆ ಬಿಡು ಅಂತ. ಅದೇ ಟೈಮ್ ಅಲ್ಲಿ
ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ ಒಬ್ಬರು ತೀರ್ ಹೋಗ್ತಾರೆ. ನಂತರ ಪ್ರೊಫೆಸರ್ ಹೇಳ್ತಾರೆ ಈ ವಿಷಯನ ಅವರ ಅಪ್ಪ ಅಮ್ಮನ ಜೊತೆ ನೀನೇ ಹೋಗಿ ಹೇಳು ಅಂತ. ನಮ್ಮ ಹೀರೋಯಿನ್ಗಾದ್ರೆ ತುಂಬಾನೇ ಭಯ ಆಗುತ್ತೆ. ಆಲ್ರೆಡಿ ಅಪ್ಪ ಅಮ್ಮ ತೀರೋಗಿದ ವಿಷಯ ಇವಳಿಗೆ ಗೊತ್ತಾಗಿ ತುಂಬಾನೇ ಫೀಲ್ ಮಾಡಿದ್ದಾರೆ ಅಲ್ವಾ. ಇದನ್ನ ಅವರ ಅಪ್ಪ ಅಮ್ಮ ಜೊತೆ ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ನಂತರ ಆ ಪೇರೆಂಟ್ಸ್ ಜೊತೆ ಹೇಳಕ್ಕೆ ಹೋಗ್ತಾಳೆ. ಇವಳಿಗೆ ಆದ್ರೆ ಭಯನೂ ಆಗುತ್ತೆ, ತುಂಬಾನೇ ಬೇಜಾರು ಇರುತ್ತೆ. ನಂತರ ಅಲ್ಲಿಂದ ರಿಟರ್ನ್ ಹೋಗ್ತಾಳೆ. ಹೀರೋಯಿನ್ ಈ ವಿಷಯ ಹೇಳಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ ನಮ್ಮ ಓಜೋಗೆ ಗೊತ್ತಾಗುತ್ತೆ. ನಂತರ ಓಜೋ ಬಂದು ಅವರ ಜೊತೆ ವಿಷಯ ಹೇಳ್ತಾರೆ. ಇದರಿಂದ ನಮ್ಮ ಹೀರೋಯಿನ್ಗೆ ಓಜೋ ಮೇಲೆ ಒಂದು ಸಾಫ್ಟ್ ಕಾನ್ವೆನ್ಷನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಹೀರೋಯಿನ್ ಓಜೋ ಹತ್ರ ಹೋಗಿ ನೀನು ಕಾಫಿ ಕುಡಿಯಕ್ಕೆ ಬಾ ಅಂತ ಕರೆದೆ ಅಲ್ವಾ, ಇವಾಗ ನಮಗೆ ಹೋಗೋಣ ಅಂತ ಒಂದು ಕಾಫಿ ಶಾಪ್ ಅಲ್ಲಿ ಹೋಗಿ ಕೂರ್ತಾರೆ. ಆಗ ಓಜೋ ಜೊತೆ ಒಂದು ವೈಲನ್ ಇರುತ್ತೆ. ಆಗ ಹೀರೋಯಿನ್ ಕೇಳ್ತಾರೆ ನಿಮಗೆ ವೈಲನ್ ಎಲ್ಲ ಮಾಡಕ್ಕೆ ಗೊತ್ತಾ ಅಂತ. ಆಗ ಓಜೋ ಗೊತ್ತು ಅಂತ ಟ್ರೈ ಮಾಡಿ ತೋರಿಸ್ತಾರೆ. ನಂತರ ಹೀರೋಯಿನ್ ಮತ್ತೆ ಓಜೋ ಹೊರಗಡೆ ಎಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ನಮ್ಮ ಓಜೋ ಸ್ಟುಡಿಯೋಗೆ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಬರ್ತಾರೆ. ನಂತರ ಹೊರಗಡೆ ಕರ್ಕೊಂಡು ಬಂದು ಓಜೋ ಕೇಳ್ತಾರೆ ನಿನಗೆ ಫ್ರೆಂಡ್ ಇದೆಯಾ ಅಂತ. ಆಗ ಹೀರೋಯಿನ್ ಹೇಳ್ತಾರೆ ನನಗೆ ಫ್ರೆಂಡೇ ಇಲ್ಲ, ನನ್ನ ಫ್ರೆಂಡ್ ನೀನೆ ಅಂತ ಹೇಳ್ತಾಳೆ. ಪ್ರೆಸೆಂಟ್ ಅಲ್ಲಿ ಹೀರೋಯಿನ್ಗೆ ಫ್ರೆಂಡ್ಸ್ ಎಲ್ಲ ಇದಾರಲ್ವಾ. ಓಜೋಗೆ ಏನಾಯ್ತು ಅಂತ ಇವಾಗ ನಮಗೆ ಗೊತ್ತಿಲ್ಲ. ನಮ್ಮ ಹೀರೋಯಿನ್ ಆದ್ರೆ ಅವನ ರೆಕಾರ್ಡಿಂಗ್ ಕೇಳ್ತಾನೆ ಇರುತ್ತೆ. ಆ ಟೈಮ್ ಅಲ್ಲಿ ನಾಯಕ್ ಒಂದು ತರ ರಿಯಾಕ್ಟ್ ಮಾಡ್ತಾನೆ. ಏನಾಯ್ತು ಅಂತ ಕೇಳಿದಾಗ ಕುಡ್ದಿದ್ದು ಸ್ವಲ್ಪ ಜಾಸ್ತಿ ಆಯ್ತು, ಅದಕ್ಕೇನೆ ನನಗೆ ಈ ತರ ಆಗ್ತಾ ಇರೋದು ಅಂತ ಹೇಳ್ತಾನೆ. ಆಗ ಹೀರೋಯಿನ್ ಹೇಳ್ತಾರೆ ಒಳ್ಳೆ ಐಡಿಯಾನೇ ನೀನು ಕೊಟ್ಟೆ ಅಂತ. ಆಗ ನಾಯಕ್ ಹೇಳ್ತಾರೆ ಏನು ನಾನು ಕುಡ್ದಿದ್ದಕ್ಕೆ ಏನ್ ಐಡಿಯಾ ಅಂತ ಹೇಳಿದಾಗ ಹೀರೋಯಿನ್ ಬೇಗನೆ ಹೋಗಿ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿ ಏನೋ ನೋಡ್ತಾರೆ. ಏನಂದ್ರೆ ಇದನ್ನ ತುಂಬಾನೇ ಡೋಸೇಜ್ ಮಾಡಿದಾಗ ಏನಾಗುತ್ತೆ ಅಂತ ಸರ್ಚ್ ಮಾಡಿದಾಗ ಸಕ್ಸಸ್ಫುಲ್ ಅಂತ ಬರುತ್ತೆ. ಇವರು ಆ ಹುಡುಗಿಯ ಮೇಲೆ ಸ್ವಲ್ಪನೇ ಇಂಜೆಕ್ಟ್ ಮಾಡಿದ್ದಕ್ಕೆ ಅವಳು ಎದ್ದೇಳಿಲ್ಲ, ತುಂಬಾನೇ ಇಂಜೆಕ್ಟ್ ಮಾಡಿದ್ರೆ ಅವಳು ಖಂಡಿತ ಎದ್ದೇಳ್ತಾಳೆ ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ. ನಂತರ ಬೇಗನೆ ದೇವ್ ಜೊತೆ ಅವಳು ಹೇಳ್ತಾಳೆ. ಅವಾಗ ದೇವ್ ಹೇಳ್ತಾರೆ ಇವಾಗಷ್ಟೇ ಓಂಕಾರ್ ಅಂತ ಒಬ್ಬನನ್ನ ಇಲ್ಲಿ ಅಡ್ಮಿಟ್ ಮಾಡಿರೋದು, ಅವರು ಇಲ್ಲಿ ತೀರ್ ಹೋಗಿದ್ದಾರೆ. ಇವಾಗ ನೀನು ಬಂದ್ರೆ ಅದನ್ನ ಓಟೋ ಮೆಡಿಸನ್ ಅನ್ನ ಇಂಜೆಕ್ಟ್ ಮಾಡಿದ್ರೆ ಮೇ ಬಿ ಅವರು ಎದ್ದೇಳಬಹುದು ಅಂತ ಹೇಳ್ತಾನೆ. ನಂತರ ಆ ಡೆಡ್ ಬಾಡಿಯನ್ನ ಇವರು ಲ್ಯಾಬ್ಗೆ ಕರ್ಕೊಂಡು ಬರ್ತಾರೆ. ಆಗ ನಾಯಕ್ ಹೊರಗಡೆ ಹೋಗ್ತೀನಿ ಅಂತ ಒಂದು ಬಾಟ್ಲ್ ಅನ್ನ ಡೋರ್ ಹತ್ರ ಇಡ್ತಾರೆ. ಯಾಕಂದ್ರೆ ಇವರು ಆ ಡೋರ್ ಪುನಃ ಲಾಕ್ ಆದ್ರೆ ಓಪನ್ ಮಾಡಕ್ಕೆ ಆಗಲ್ಲಲ್ವಾ, ಅದಕ್ಕೆ ಅವನು ಆ ಬಾಟ್ಲ್ ಅನ್ನ ಡೋರ್ ಎಡೆಯಲ್ಲಿ ಹಾಕಿ ಹೋಗ್ತಾನೆ. ನಂತರ ನಮ್ಮ ಹೀರೋಯಿನ್ ಮತ್ತೆ ದೇವ್ ತುಂಬಾನೇ ಟ್ರೈ ಮಾಡ್ತಾನೆ ಇರ್ತಾರೆ. ಆಗ ನಮ್ಮ ಹೀರೋಯಿನ್ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಏನೋ ಪವರ್ ಫ್ಲೆಕ್ಷನ್ ಏನೋ ನಡೀತಾ ಇದೆ. ಹೊರಗಡೆ ಹೋಗಿ ನೋಡಿದಾಗ ಆ ಬಾಟಲ್ ಹೊರಗಡೆ ಹೋಗುತ್ತೆ, ಒಳಗಡೆ ಆದ್ರೆ ಡೋರ್ ಲಾಕ್ ಆಗುತ್ತೆ. ನಮ್ಮ ಹೀರೋಯಿನ್ ಹೊರಗಡೆ ಇರುತ್ತೆ. ಆ ಟೈಮಲ್ಲಿ ಫುಲ್ಲಾಗಿ ಏನೋ ಫ್ಲೆಶ್ ಆಗಿರೋ ಥರ ಆಗುತ್ತೆ. ನೋಡಿದರೆ ಈ ಹುಡುಗನಿಗಾದರೆ ಜೀವನೂ ಬಂದಿರುತ್ತೆ. ನಮ್ಮ ದೇವಾದರೆ ಒಳಗಡೆಯಿಂದ ಕಿರ್ಚುತ್ತಾರೆ, ಇವರಿಗೆ ಜೀವ ಬಂದಿದೆ ಆದರೆ ಡೋರ್ ಆದರೆ ಓಪನೇ ಆಗಲ್ಲ. ಆ ಟೈಮಲ್ಲಿ ಅದರ ಒಳಗಡೆ ಫುಲ್ಲಾಗಿ ಬೆಂಕಿನೂ ಹಿಡಿಯುತ್ತೆ. ನಂತರ ಅವರು ಅದರ ಒಳಗಡೆನೆ ತಲೆ ತಿರುಗಿ ಬೀಳ್ತಾಳೆ. ಹೊರಗಡೆ ನಮ್ಮ ಹೀರೋಯಿನ್ ಬೀಳ್ತಾರೆ. ನಂತರ ಕಣ್ಬಿಟ್ಟು ನೋಡಿದರೆ ನಮ್ಮ ಹೀರೋಯಿನ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಬೇಗನೆ ನಮ್ಮ ಹೀರೋಯಿನ್ ದೇವಲ್ಲಿ ಅಂತ ಹೋಗಿ ನೋಡಿದಾಗ ದೇವ್ ಆಲ್ರೆಡಿ ತೀರ್ ಹೋಗಿರ್ತಾನೆ. ಅದರ ಒಳಗಡೆ ಫುಲ್ ಆಗಿ ಫೈರ್ ಫ್ಲೆಕ್ಸ್ ಆಗಿದ್ದಕ್ಕೆ ಅವನು ತೀರ್ ಹೋಗಿದೆ ಅಂತ ಹೇಳ್ತಾರೆ. ಆಗ ಹೀರೋಯಿನ್ ಹೇಳ್ತಾರೆ ಇಲ್ಲ ಅವನು ತೀರ್ ಹೋಗಿಲ್ಲ, ಅವನ ಕೈ ಅಲುಗಾಡಿಸೋದನ್ನ ನಾನು ನೋಡಿದೆ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಹೇಳ್ತಾರೆ ನೀವ್ ಯಾಕೆ ಹಾಸ್ಪಿಟಲ್ ಇಂದ ಡೆಡ್ ಬಾಡಿಯನ್ನ ತಗೊಂಡು ಹೋಗ್ತಾ ಇರೋದು, ನಾವು ಏನು ರೆಸ್ಪಾನ್ಸ್ ಬಗ್ಗೆ ಹೇಳೋದು ಇವರ ಜೊತೆ ಅಂತ. ಇವನು ಆಲ್ರೆಡಿ ತೀರ್ ಹೋಗಿದ್ದಾನೆ, ನೀನು ಬಾ ಅಂತ ಕರ್ಕೊಂಡು ಹೀರೋಯಿನ್ ಹೋಗುವಾಗ ನಮ್ಮ ದೇವ್ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋಯಿನ್ ಕೈಯನ್ನ ಗಟ್ಟಿಯಾಗಿ ಹಿಡಿತಾರೆ. ಇದನ್ನೆಲ್ಲ ನೋಡಿದಾಗ ತುಂಬಾನೇ ಶಾಕ್ ಆಗುತ್ತೆ ಬಾಕಿರುವವರಿಗೆ. ನಂತರ ಏನಾಯ್ತು ಅಂತ ನೋಡಿದಾಗ ಅವನು ಟಕ್ ಅಂತ ಕಣ್ಣನ್ನ ಓಪನ್ ಮಾಡ್ತಾರೆ. ನೋಡಿದರೆ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ಸತ್ತವನು ಹೇಗೆ ಜೀವಿಸಿದು ಅಂತ ತುಂಬಾನೇ ಶಾಕ್ ಆಗುತ್ತೆ. ನಂತರ ಪ್ರೊಫೆಸರ್ ಹೇಳ್ತಾರೆ ಇದು ಬೇಗನೆ ಹಾಸ್ಪಿಟಲ್ ಅಲ್ಲಿರುವವರಿಗೆಲ್ಲ ಇನ್ಫಾರ್ಮ್ ಮಾಡು ಅಂತ. ದೇವ್ಗೆ ಟ್ರೀಟ್ಮೆಂಟ್ ಎಲ್ಲ ನಡೆಯುತ್ತೆ. ಸ್ವಲ್ಪ ದಿನ ಆದ್ಮೇಲೆ ದೇವ್ ಸರಿ ಆಗ್ತಾನೆ. ನಂತರ ಹೀರೋಯಿನ್ ಮತ್ತು ನಾಯಕ್ ಹೋಗಿ ದೇವ್ ಜೊತೆ ಮಾತನಾಡಿದಾಗ ಅವ್ರಿಗೆ ಇವ್ರು ಯಾರು ಅಂತಾನೆ ಗೊತ್ತಾಗಲ್ಲ. ಸೊ ಇವರಿಗೆ ಮೆಮೊರಿ ಲಾಸ್ ಆಗಿರಬಹುದು ಅಂತ ಡಾಕ್ಟರ್ ಜೊತೆ ಹೋಗಿ ಮಾತನಾಡ್ತಾರೆ. ನಂತರ ಬ್ರೈನ್ ಎಲ್ಲ ಚೆಕ್ ಮಾಡಿದಾಗ ಇವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ತೋರಿಸ್ತಾರೆ. ನಂತರ ಏನಾದ್ರೂ ಸಣ್ಣ ಡ್ಯಾಮೇಜ್ ಆಗಿರಬಹುದು, ಅದಕ್ಕೆ ಇವರು ಸಣ್ಣ ಮಕ್ಕಳ ತರ ಆಡ್ತಾ ಇರೋದು. ಹೋಗ್ತಾ ಹೋಗ್ತಾ ಇವರಿಗೆ ಮೆಮೊರಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಾನೂ ಹೇಳ್ತಾರೆ. ಆದ್ರೆ ಇವಾಗ ಇವನು ಸಣ್ಣ ಮಗು ತರನೇ ರಿಯಾಕ್ಟ್ ಮಾಡುತ್ತೆ, ಹೊಸದಾಗಿನೇ ಎಲ್ಲ ಕಲಿಯೋದು ಅಂತ ಡಾಕ್ಟರ್ ನಮ್ಮ ಹೀರೋಯಿನ್ ಜೊತೆ ಹೇಳ್ತಾರೆ. ಈಗ ನೋಡಿದೆ ನಮ್ಮ ಹೀರೋಯಿನ್ ದೇವನ್ನ ನೋಡ್ತಾ ಇರೋದು. ಇವರು ಸಣ್ಣ ಸಣ್ಣ ವಿಷಯನೆಲ್ಲ ತುಂಬಾನೇ ಎಂಜಾಯ್ ಮಾಡ್ತಾರೆ. ಕಾರ್ಟೂನ್ ನೋಡಿ ಎಂಜಾಯ್ ಮಾಡ್ತಾರೆ. ಒಂದು ವಿಷಯನ ನಾವು ಹೇಳಿದ್ರೆ ಪುನಃ ಅದನ್ನ ಕಲಿಯೋದು
ಅದೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಫಸ್ಟ್ ಇರುವ ದೇವಿಗೆ ಒಂದೊಂದು ವಿಷಯ ಇಷ್ಟ ಇರುತ್ತೆ, ಒಂದೊಂದು ವಿಷಯ ಇಷ್ಟ ಇರಲ್ಲ ಅಲ್ವಾ. ಆದ್ರೆ ಇವಾಗಿರುವ ದೇವಿಗೆ ಅದೇನು ಇರಲ್ಲ, ಎಲ್ಲಾನು ಅವನಿಗೆ ಇಷ್ಟವಿರುತ್ತೆ. ನಮ್ಮ ಹೀರೋಯಿನ್ಗೆ ಇವನು ಹೊಸದಾಗಿ ಬಂದಿರೋ ತರನೇ ಕಾಣುತ್ತೆ, ಯಾಕೆಂದ್ರೆ ಹಳೆ ದೇವ್ ತರನೇ ಇವನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಲ್ವಾ. ಅದಕ್ಕೆ ಆಗೋ ಒಂದು ದಿನ ದೇವ್ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋಯಿನ್ ಮೇಲೆ ಮಲ್ಗುತ್ತಾರೆ. ಅವಾಗ ನಮ್ಮ ಹೀರೋಯಿನ್ಗೆ ಓಜೋನ ಯೋಚನೆ ಬರುತ್ತೆ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಓಜೋ ಮತ್ತೆ ನಮ್ಮ ಹೀರೋಯಿನ್ ಹೊರಗಡೆ ಹೋಗಿರ್ತಾರೆ. ಹೀರೋಯಿನ್ಗೋಸ್ಕರ ಒಂದು ಸ್ಪೆಷಲ್ ಮೀನನ್ನ ತಗೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ನಂತರ ಓಜೋ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ಅವರೇ ಆ ಮೀನನ್ನ ಕುಕ್ ಮಾಡಿ ನಮ್ಮ ಹೀರೋಯಿನ್ಗೆ ಕೊಡ್ತಾರೆ. ನಂತರ ಅವರು ಊಟ ಎಲ್ಲ ಮಾಡಿ ಹಾಗೆ ಹೋಗ್ತಾರೆ. ಇವರು ಇವಾಗ ಫ್ರೆಂಡ್ಸ್ ಆಗಿನೇ ಅಲ್ವಾ ಇರೋದು. ಓಜೋ ಏನ್ ಮಾಡ್ತಾರೆ ಅಂದ್ರೆ ಪ್ರಪೋಸ್ ಮಾಡೋಣ ಅಂತ ಒಂದು ರಿಂಗ್ ಅನ್ನೆಲ್ಲ ತಗೊಂಡು ಇಟ್ಟಿರ್ತಾನೆ. ಆ ಟೈಮಲ್ಲಿ ಓಜೋಗೆ ಒಂದು ಲೆಟರ್ ಬರುತ್ತೆ. ಏನಂದ್ರೆ ತುಂಬಾ ವರ್ಷದಿಂದ ಅವನ ಡ್ರೀಮ್ ಜಾಬ್ ಆಗಿರುತ್ತೆ, ಅದಕ್ಕೆ ಅಪಾಯಿಂಟ್ ಮಾಡ್ಬೇಕು ಅಂತ ಒಂದು ಲೆಟರ್ ಬಂದಿರುತ್ತೆ. ಆಗ ಓಜೋಗೆ ಫೀಲ್ ಮಾಡೋದ ಅಲ್ಲ ಸಂತೋಷ ಪಡೋದ ಅಂತ ಗೊತ್ತೇ ಆಗಲ್ಲ. ನಂತರ ಓಜೋ ನಮ್ಮ ಹೀರೋಯಿನ್ ಅನ್ನ ಮೀಟ್ ಮಾಡಿ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ ಅಂತ ಹೇಳ್ತಾನೆ. ಹೀರೋಯಿನ್ಗೂ ಕೂಡ ತುಂಬಾನೇ ಖುಷಿಯಾಗಿ ಇವರಿಬ್ಬರಲ್ಲೂ ಹಗ್ ಮಾಡ್ತಾರೆ. ಅದು ಅಲ್ಲದೆ ಓಜೋ ತುಂಬಾನೇ ದೂರ ಹೋಗ್ತಾ ಇರೋದು ಅಂತ ನಮ್ಮ ಹೀರೋಯಿನ್ಗೂ ತುಂಬಾನೇ ಫೀಲ್ ಸಹ ಇರುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಮೈಂಡ್ ಅಲ್ಲಿ ಇವಾಗ ಏನಿರುತ್ತೆ ಅಂದ್ರೆ, ಇವಾಗ ನಾನು ಲವ್ ಅಂತ ಅವನ ಲವ್ ಮಾಡಿದ್ರೆ ತುಂಬಾನೇ ನನ್ನ ರಿಸರ್ಚ್ ಬಗ್ಗೆ ಅಲ್ಲೇ ಸ್ಟಾಪ್ ಆಗುತ್ತೆ. ನನಗೆ ತುಂಬಾ ಜನರ ಜೀವನ ಕಾಪಾಡಬೇಕು, ನಾನು ಲವ್ ಅಲ್ಲೆಲ್ಲ ಮಾಡಲ್ಲ, ನಾನು ಇವನನ್ನ ಹೇಗಾದ್ರೂ ಅವಾಯ್ಡ್ ಮಾಡಬೇಕು ಅಂತ ನಮ್ಮ ಹೀರೋಯಿನ್ ಮೈಂಡ್ ಅಲ್ಲಿ ಇರುತ್ತೆ. ಓಜೋ ಆದ್ರೆ ಫ್ರೆಂಡ್ಸ್ ಎಲ್ಲ ಜೊತೆ ಹೇಳಿರ್ತಾರೆ ನಾನು ಹೀರೋಯಿನ್ ನ ಪ್ರಪೋಸ್ ಮಾಡ್ತೀನಿ ಅಂತ. ಈಗ ಪ್ರೆಸೆಂಟ್ ಸಿಚುವೇಶನ್ ಅನ್ನ ತೋರಿಸ್ತಾರೆ. ಹೀರೋಯಿನ್ ಬಗ್ಗೆ ಮೀಡಿಯಾದವರೆಲ್ಲ ಬಂದಿರ್ತಾರೆ. ನಂತರ ಹೀರೋಯಿನ್ ನ ಜೊತೆ ತುಂಬಾನೇ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಆಕ್ಚುಲ್ ಈ ಮೀಡಿಯಾದವರೆಲ್ಲ ಯಾಕೆ ಬಂದಿದ್ದು ಅಂದ್ರೆ, ಓಂಕಾರ ಅವರನ್ನ ಇವರೇ ಕೊಲೆ ಮಾಡಿದ್ದು ಅಂತ ಮೀಡಿಯಾದವರೆಲ್ಲ ಬಂದಿರೋದು. ಅದು ಅಲ್ಲದೆ ತುಂಬಾ ಹೊರಗಡೆನೂ ನಮ್ಮ ಹೀರೋಯಿನ್ಗೆ ತುಂಬಾನೇ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಆದ್ರೂ ಹೀರೋಯಿನ್ ಹೇಗಲ್ಲೋ ಮಾಡಿ ಅದನ್ನೆಲ್ಲ ಫೇಸ್ ಮಾಡ್ತಾನೆ ಬರ್ತಾರೆ. ನಂತರ ಬೇಗನೆ ಕಾರ್ ಒಳಗಡೆ ಕೂತು ನಮ್ಮ ಓಜೋ ರೆಕಾರ್ಡಿಂಗ್ ಆಡಿಯೋನನ್ನ ಕೇಳ್ತಾರೆ. ಅವಾಗ ನಮ್ಮ ಹೀರೋಯಿನ್ಗೆ ಒಂದು ತರ ರಿಲ್ಯಾಕ್ಸ್ ಆದ ತರ ಮೈಂಡ್ ಫೀಲ್ ಆಗುತ್ತೆ. ಮೊದಲನೇ ಭಾಗದಲ್ಲಿ ಒಬ್ಬ ವ್ಯಕ್ತಿ ಹೇಳಿರ್ತಾರಲ್ವ, ರಿಸರ್ಚ್ ಮಾಡಿ ರಿಸಲ್ಟ್ ಅನ್ನ ತೋರಿಸಿದ್ರೆ ನಿಮಗೆ ಒಳ್ಳೆ ಅಮೌಂಟ್ ಅನ್ನೇ ಸಿಗ್ತೀವಿ ಅಂತ. ಅವರನ್ನ ಮೀಟ್ ಮಾಡಕ್ಕೆ ನಮ್ಮ ಹೀರೋಯಿನ್ ಹೋಗ್ತಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಪ್ರಾಪರ್ ಆಗಿ ನೀವೊಂದು ಹ್ಯೂಮನ್ ರೈಟ್ಸ್ ಅಲ್ಲಿ ಯೂಸ್ ಮಾಡಿ ರಿಸಲ್ಟ್ ಅನ್ನ ತೋರಿಸಿ ಅಂತ. ಅದರ ನಂತರ ಏನೇ ನಡೆದ್ರು ನಾನ್ ನೋಡ್ತೀನಿ, ನನಗೆ ಬೇಕಾಗಿದ್ದು ಒಂದೇ ಒಂದು ರಿಸಲ್ಟ್ ಅಂತ ಅವರು ಹೇಳ್ತಾರೆ. ಆದರೆ ಹ್ಯೂಮನ್ ಟ್ರೈ ಮಾಡಕ್ಕೆ ಯಾರು ಅಲೌಡೇ ಮಾಡ್ತಾ ಇಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ದೇವ್ ನೋಡಿದ್ರೆ ಒಂದು ನೀರಲ್ಲಿ ಸ್ನಾನ ಮಾಡಕ್ಕೆ ಅಂತ ಹೋಗ್ತಾರೆ. ಫಸ್ಟ್ ಇರುವ ದೇವಿಗೆ ನೀರು ಅಂದ್ರೆ ಇಷ್ಟನೇ ಇರಲ್ಲ, ಆದ್ರೆ ದೇವಿಗೆ ಇವಾಗ ನೀರು ಅಂದ್ರೆ ತುಂಬಾನೇ ಇಷ್ಟವಾಗುತ್ತೆ. ಅದೇ ಸಮಯದಲ್ಲಿ ನಮಗೆ ಪಾಸ್ಟ್ ಅಲ್ಲಿ ನಡೆದ ವಿಷಯವನ್ನ ಇವಾಗ ತೋರಿಸ್ತಾರೆ. ನಮ್ಮ ಓಜೋ ಏನ್ ಮಾಡಿರ್ತಾರೆ ಅಂದ್ರೆ, ಒಂದು ದೊಡ್ಡ ಟವರ್ ಇರುತ್ತೆ, ಅದರ ಮೇಲೆ ನಮ್ಮ ಹೀರೋಯಿನ್ ಅನ್ನ ನಿಲ್ಸಿರ್ತಾರೆ. ಅಲ್ಲಿ ಹೋಗಿ ಪ್ರಪೋಸ್ ಮಾಡೋಣ ಅಂತ. ನಂತರ ಅದೇ ತರನೇ ರಿಂಗ್ ಕೊಟ್ಟು ನಮ್ಮ ಹೀರೋಯಿನ್ ಅನ್ನ ಪ್ರಪೋಸ್ ಮಾಡ್ತಾರೆ. ಆದರೆ ನಮ್ಮ ಹೀರೋಯಿನ್ ಆಲ್ರೆಡಿ ಪ್ಲಾನ್ ಮಾಡಿರ್ತಾರೆ ಅಲ್ವಾ, ನನ್ನ ಕೆರಿಯರೇ ಮುಖ್ಯ, ನನಗೆ ನಾನು ಲವ್ ಅಂತ ನೋಡಿದ್ರೆ ನನಗೆ ಏನು ನಡೆಯೋಲ್ಲ ಅಂತ. ನಂತರ ಹೀರೋಯಿನ್ ಹೇಳ್ತಾರೆ, ನಾನು ನಿನ್ನ ಫ್ರೆಂಡ್ ಆಗಿನೇ ನೋಡಿದ್ದು, ನನಗೆ ನಿನ್ನ ಲವ್ ಮಾಡಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಓಜೋಗೆ ತುಂಬಾನೇ ಬೇಜಾರಾಗುತ್ತೆ. ನಂತರ ಹೀರೋಯಿನ್ ಹೋದಲ್ಲಿನೇ ತಿರುಗಿ ಬಂದು ಓಜೋನ ಹಗ್ ಮಾಡಿ ಹೇಳ್ತಾರೆ, ನನ್ನ ಮರೆತು ಬಿಡು, ಇನ್ನು ನನಗೆ ಫಾಲೋ ಮಾಡ್ಕೊಂಡು ಬರಬೇಡ ಅಂತ ಅಳ್ಕೊಂಡೆ ಹೀರೋಯಿನ್ ಹೇಳ್ತಾರೆ. ಆಲ್ರೆಡಿ ಹೀರೋಯಿನ್ ಮನಸ್ಸಲ್ಲಿ ಓಜೋ ಇದೆಯಲ್ವಾ, ಈ ಕೆರಿಯರ್ ಬಗ್ಗೆ ಏನಾಗುತ್ತೆ ಅಂತಾನೆ ಯೋಚನೆ ಮಾಡಿನೇ ಇವರು ಬ್ರೇಕಪ್ ಅನ್ನ ಮಾಡಿರೋದು. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಫ್ರೆಂಡ್ ಆದ ಶ್ರುತಿ ಅಂತ ಒಬ್ರು ಇರ್ತಾರೆ ಅಲ್ವಾ, ಅವರು ನೋಡಿದ್ರೆ ನಾನು ಹೊಸದಾಗಿ ಒಂದು ವಿಷಯವನ್ನ ಕಂಡು ಹಿಡಿದಿದ್ದೀನಿ, ಇದೆಲ್ಲಾದ್ರೂ ನಡೀತದೋ ಅಂತ ನನಗೆ ಫೀಲ್ ಆಗ್ತಾ ಇದೆ, ನೀವು ಬನ್ನಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಏನು ಅಂದ್ರೆ, ಓಂಕಾರ್ ಅಂತ ಹೇಳುವವರನ್ನ ಆಕ್ಸಿಡೆಂಟ್ ನಲ್ಲಿ ಒಂದು ಅಡ್ಮಿಟ್ ಮಾಡಿರ್ತಾರೆ ಅಲ್ವಾ. ನಂತರ ಅವರು ತೀರ್ ಹೋಗ್ತಾರೆ ಅಲ್ವಾ, ಅವರಿಗೆ ಓಟೋ ಇಂಜೆಕ್ಷನ್ ಎಲ್ಲ ಕೊಟ್ಟು ಇವಾಗ ಟ್ರೈ ಮಾಡ್ತಾರೆ. ಅವಾಗ ಅವರಿಗೆ ಜೀವ ಬಂದಿರುತ್ತೆ. ಅವಾಗ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಯ್ತು. ಅವಾಗ ದೇವ್ ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ. ನಂತರ ಹಾಸ್ಪಿಟಲ್ ಅಲ್ಲಿ ದೇವ್ ಪುನಃ ಎದ್ದೇಳಿದಾಗ ಏನು ಯೋಚನೆ ಇರಲ್ಲ. ಅವಾಗ ಟ್ವಿಸ್ಟ್ ಏನಂದ್ರೆ, ದೇವ್ ಮೈಂಡ್ ಫುಲ್ ಆಫ್ ಆಗಿರುತ್ತೆ. ಓಂಕಾರ ಆತ್ಮ ದೇವ್ ಮೇಲೆ ಬಂದಿರುತ್ತೆ. ಸೊ ಅವರ ಯೋಚನೆ ಎಲ್ಲ ದೇವ್ ಮೇಲೆ ಇರುತ್ತೆ ಅಂತ ಅವಳು ಹೇಳ್ತಾಳೆ. ಹೀರೋಯಿನ್ ಇಲ್ಲ, ಅದೇನು ನಡೆಯೋದೇ ಇಲ್ಲ ಅಂತ ಅವಳು ಹೇಳ್ತಾರೆ. ನಂತರ ಹಾಸ್ಪಿಟಲ್ ಅಲ್ಲಿ ಎಂಕ್ವೈರಿ ಎಲ್ಲ ನಡೀತಾ ಇರುತ್ತೆ. ಅವಾಗ ಪ್ರೊಫೆಸರ್ ಒಬ್ಬರಿಗೆ ನಮ್ಮ ಹೀರೋಯಿನ್ ಇಷ್ಟನೇ ಇರಲ್ಲಲ್ವಾ, ಅವರು ಹೇಳ್ತಾರೆ ಹೀರೋಯಿನೇ ಮಾಡಿದ್ದು, ಹೀರೋಯಿನೇ ತಪ್ಪು ಮಾಡಿದ್ದು ಅಂತಾನೆ ಹೇಳ್ತಾನೆ ಇರ್ತಾರೆ. ಇಲ್ಲ, ಅವಳು ಮಾಡಿದ್ದು ನಿಜಾನೇ,
ಬೇಕಾದ್ರೆ ಆ ರೂಮ್ ಒಳಗಡೆ CCTV ಇದೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅಂತ ದೇವ್ ಅವಳಿಗೆ ಸಪೋರ್ಟ್ ಆಗಿ ಹೇಳ್ತಾರೆ. ಅದರ ನಂತರ ಆ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಆ ರೂಮ್ ಒಳಗಡೆ ಇದ್ದ CCTV ಅನ್ನ ಚೆಕ್ ಮಾಡಿ ನೋಡ್ತಾರೆ. ಅದನ್ನು ನೋಡಿದ ಡಾಕ್ಟರ್ಗೆ ತುಂಬಾನೇ ಶಾಕ್ ಆಗುತ್ತೆ. ಏನಂದ್ರೆ ಓಂಕಾರ್ಗೆ ಆ ಇಂಜೆಕ್ಷನ್ ಹಾಕಿದಾಗ ಪುನಃ ಜೀವ ಸಿಕ್ಕಿತ್ತೆ ಅಲ್ವಾ. ಅದರ ನಂತರನೇ ಅದರ ಒಳಗಡೆ ಫೈರ್ ಕ್ರಾಶ್ ನಡೆದಿರೋದು. ಆ ಫೈರ್ ಕ್ರಾಶ್ ಅಲ್ಲಿ ನಮ್ಮ ದೇವಿಗೆ ಸಹ ಗಾಯ ಆಗಿರೋದು. ಓಂಕಾರ್ ಪುನಃ ಸತ್ತು ಹೋಗಿರ್ತಾರೆ. ಇದನ್ನು ನೋಡಿದಾಗ ಆ ಡಾಕ್ಟರ್ಗೆ ಸಹ ತುಂಬಾನೇ ಶಾಕಿಂಗ್ ಆಗುತ್ತೆ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೀರೋಯಿನ್ ವಿಡಿಯೋ ಕಾಲ್ ಅನ್ನ ಮಾಡಿ ಕಟ್ ಮಾಡ್ತಾರೆ ಅಲ್ವಾ. ಅವರು ಹ್ಯೂಮನ್ ರೈಟ್ಸ್ ಅನ್ನ ನಾನೇ ಮಾಡ್ತೀನಿ ಅಂತ ಟ್ರೈ ಮಾಡಕ್ಕೆ ನೋಡ್ತಾರೆ. ಆದರೆ ಎಲ್ಲರೂ ಹೀರೋಯಿನ್ ಜೊತೆ ಮಾಡ್ಬೇಡ ಅಂತ ಹೇಳ್ತಾರೆ, ಯಾಕೆಂದ್ರೆ ಇದು ಮರ್ಡರ್ಗೆ ಸಮ ಅಂತ. ನಂತರ ಹೀರೋಯಿನ್ ಇಲ್ಲ ಮಾಡ್ತೀನಿ ಅಂತ ಬೆಡ್ ಹತ್ರ ಹೋಗುವಾಗ ಆಗ ದೇವ್ ಹೇಳ್ತಾರೆ ನಾನೇ ಮಾಡ್ತೀನಿ, ನೀನು ಹೋಗಿ ಬೆಡ್ ಮೇಲೆ ಮಲ್ಗು ಅಂತ. ನಂತರ ಹಾರ್ಟ್ ಬೀಟ್ ನಿಲ್ಲಕ್ಕೋಸ್ಕರ ಒಂದು ಇಂಜೆಕ್ಷನ್ ಅನ್ನ ಹಾಕ್ತಾರೆ. ನಂತರ O2 ಇಂಜೆಕ್ಷನ್ ಅನ್ನ ಹಾಕಿ ಹೀರೋಯಿನ್ ಹಾರ್ಟ್ ಅನ್ನ ರಿಯಾಕ್ಟಿವ್ ಮಾಡ್ತಾರೆ. ಆಗ ಹೀರೋಯಿನ್ಗೆ ಸಣ್ಣದ್ರಲ್ಲಿ ನಡೆದ ಇನ್ಸಿಡೆಂಟ್ ಎಲ್ಲ ಯೋಚನೆ ಆಗುತ್ತೆ. ಸಣ್ಣದ್ರಲ್ಲಿ ಬೋಟ್ ಅಲ್ಲಿ ಕೂರುವಾಗ ಅಪ್ಪ ಜೊತೆ ಮಗಳು ಕೇಳಿರ್ತಾರಲ್ವಾ, ಯಾಕೆಪ್ಪ ಎಲ್ಲರೂ ಸತ್ತು ಹೋಗ್ತಾ ಇದ್ದಾರೆ ಅಂತ. ಆಗ ಅಪ್ಪ ಲಾಸ್ಟ್ ಆಗಿ ಹೇಳಿರ್ತಾರೆ, ಜೀವನವೇ ಒಂದು ಕತೆ ತರ, ಕತೆಗೆ ಎಂಡಿಂಗ್ ಇರುತ್ತೆ ಸ್ಟಾರ್ಟಿಂಗ್ ಇರುತ್ತೆ ಅಲ್ವಾ, ಅದೇ ತರನೇ ನಮ್ಮ ಜೀವನ, ಅದರ ನಡುವಲ್ಲಿರುವ ಎಂಜಾಯ್ಮೆಂಟ್ ಮಾತ್ರನೇ ಅಂತ ಹೇಳ್ತಾರೆ. ನಂತರ ನಮ್ಮ ಹೀರೋಯಿನ್ ಓಜೋ ಜೊತೆ ರಿಲೇಶನ್ಶಿಪ್ ಅಲ್ಲಿ ನಡೆದಿದ್ದು, ಮತ್ತೆ ನಮ್ಮ ಅಪ್ಪ ಅಮ್ಮನಿಗೆ ಇನ್ಸಿಡೆಂಟ್ ಆಗಿದ್ದು, ಪ್ರೊಫೆಸರ್ ಬೈದಿದ್ದು ಎಲ್ಲನೇ ಅವರು ಇವಾಗ ಕೂತು ಯೋಚನೆ ಮಾಡ್ತಾರೆ. ನಂತರ O2 ಇಂಜೆಕ್ಷನ್ ಹಾಕಿದಾಗ ಹೀರೋಯಿನ್ಗೆ ಜೀವ ಬರುತ್ತೆ. ನಂತರ ನಮ್ಮ ಹೀರೋಯಿನ್ ಈ ರಿಸಲ್ಟ್ ಸಕ್ಸಸ್ಫುಲ್ ಆಗುತ್ತೆ. ನಂತರ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು ನಮ್ಮ ಹೀರೋಯಿನ್ ಏನ್ ಮಾಡ್ತಾರೆ ಅಂದ್ರೆ ಓಂಕಾರ್ ಅಂತ ಒಬ್ಬರು ಇರ್ತಾರಲ್ವಾ, ಅವರಿಗೆ ಒಂದು ಬಾಕ್ಸ್ ಅನ್ನ ತಗೊಂಡು ಅವರ ಮನೆಗೆ ಹೋಗ್ತಾರೆ. ಆ ಟೈಮ್ ಅಲ್ಲಿ ನಮ್ಮ ಹೀರೋಯಿನ್ ಓಜೋಗೆ ಮೆಸೇಜ್ ಮಾಡ್ತಾರೆ, ಅವತ್ತು ನಾನು ಸ್ಟುಪಿಡ್ ತರ ರಿಪ್ಲೈ ಮಾಡ್ದೆ ಅಲ್ವಾ, ಇವಾಗ ನನಗೆ ನಿನ್ನ ಇಷ್ಟ, ಇದಕ್ಕೆ ರಿಪ್ಲೈ ಮಾಡು ಅಂತ. ಓಜೋ ನೋಡಿದ್ರೆ ಏನು ರಿಪ್ಲೈನೇ ಮಾಡಲ್ಲ. ನಂತರ ಆ ಬಾಕ್ಸ್ ಅನ್ನ ತಗೊಂಡು ಓಂಕಾರ್ ಮನೆಗೆ ಹೋಗ್ತಾಳೆ. ಆಗ ಓಂಕಾರ್ ಮನೆಯಲ್ಲಿ ತುಂಬಾನೇ ಅವನಿಗೆ ಸಣ್ಣ ವಯಸ್ಸಲ್ಲಿ ಸಿಕ್ಕಿದ ಮೆಡಲ್ ಎಲ್ಲ ಇರುತ್ತೆ. ಓಂಕಾರ್ಗೆ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಸಣ್ಣ ವಯಸ್ಸಲ್ಲಿ ತುಂಬಾ ಮೆಡಲ್ ಎಲ್ಲ ಸಿಗುತ್ತೆ. ಅವಾಗ ನಮ್ಮ ಹೀರೋಯಿನ್ಗೆ ಓಜೋ ಮೇಲೆ ಯೋಚನೆ ಆಗುತ್ತೆ. ಕಾರಣವೇನು ಅಂದ್ರೆ ಓಜೋನು ಸ್ವಿಮ್ಮಿಂಗ್ ಅಲ್ಲಿ ತುಂಬಾನೇ ಫಾಸ್ಟ್ ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ. ಹಾಗೆ ಒಂದೊಂದು ಫೋಟೋನ ನೋಡ್ತಾ ಇರುವಾಗ ನಮ್ಮ ಓಜೋ ಫೋಟೋ ಅದರ ಒಳಗಡೆ ಇರುತ್ತೆ. ನೋಡಿದರೆ ತೀರೋಗಿದ್ದು ಬೇರೆ ಯಾರು ಅಲ್ಲ, ನಮ್ಮ ಓಜೋನೇ ಆಗಿರುತ್ತೆ. ಓಜೋ ಒರಿಜಿನಲ್ ಹೆಸರು ಓಂಕಾರ್ ಅಂತ. ಆದರೆ ಇವರು ಟ್ರೀಟ್ಮೆಂಟ್ ಮಾಡುವಾಗ ನಮ್ಮ ಹೀರೋಯಿನ್ ಓಜೋ ಮುಖವನ್ನೇ ನೋಡಿರಲ್ಲ. ಆ ಟೈಮಲ್ಲಿ ಅಲ್ವಾ ದೇವ್ ಕಾಲ್ ಮಾಡಿರೋದು, ಅರ್ಜೆಂಟ್ ಆಗಿರುವ ಕೇಸ್ ಬಂದಿದೆ ಹಾಸ್ಪಿಟಲ್ಗೆ ಬಾ ಅಂತ. ಅವಾಗ ನಮ್ಮ ಹೀರೋಯಿನ್ ಅಲ್ಲಿಗೆ ಹೋಗಿರೋದು. ಆ ಟೈಮಲ್ಲೇ ಅದರ ಒಳಗಡೆ ಫೈರ್ ಕ್ರಾಶ್ ಎಲ್ಲ ನಡೆದಿರೋದು. ಅವಾಗ ನಮ್ಮ ಹೀರೋಯಿನ್ಗೆ ಶ್ರುತಿ ಹೇಳಿದ ಮಾತುಗಳೆಲ್ಲ ಮೈಂಡ್ಗೆ ಬರುತ್ತೆ. ಆಕ್ಚುಲ್ ಅವಳು ಹೇಳಿರೋದು ನಿಜನೇ ಆಗಿರುತ್ತೆ. ದೇವ್ ಒಳಗಡೆ ನಮ್ಮ ಓಜೋ ಇದೆ, ದೇವ್ಗೆ ಬಾಡಿ ಮಾತ್ರ ಅವನದು, ಆದ್ರೆ ಮೈಂಡ್ ಸೆಟ್ ಎಲ್ಲ ಓಜೋದು ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ. ಆದ್ರೆ ಹೀರೋಯಿನ್ ಕಾರಲ್ಲಿ ಕೂತು ಓಜೋ ವಾಯ್ಸ್ ಎಲ್ಲ ಕೇಳಿರ್ತಾರೆ ಅಲ್ವಾ, ಅದೆಲ್ಲ ಏನು ಅಂದ್ರೆ ಅವರು ತೀರೋಗುವ ಮುಂಚೆನೆ ರೆಕಾರ್ಡಿಂಗ್ ಮಾಡಿದ ಆಡಿಯೋವನ್ನ ರೆಕಾರ್ಡ್ ಮಾಡಿ ನಮ್ಮ ಹೀರೋಯಿನ್ ಕೇಳ್ತಾ ಇರೋದು. ಹೀಗೆ ಹೇಳುತ್ತಾ ಈ ಚಿತ್ರ ಇಲ್ಲಿ ಮುಕ್ತಾಯವಾಗಿದೆ. ಹೇಗಿದೆ ಈ ಕತೆ? ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅದು ಅಲ್ಲದೆ ನನ್ನ ಸ್ಟೋರಿ ಎಕ್ಸ್ಪ್ಲನೇಷನ್ ಹೇಗಿದೆ, ನಿಮಗೆ ಬೇಕಾದ ಎಲ್ಲ ಲ್ಯಾಂಗ್ವೇಜ್ ಹಿಂದಿ, ಇಂಗ್ಲಿಷ್, ಕೊರಿಯನ್ ಕಮೆಂಟ್ ಮಾಡಿದರೆ ಸಾಕು. ನಮ್ಮ ಕನ್ನಡ ಮೂವಿ ಎಕ್ಸ್ಪ್ಲೇನ್ ಚಾನೆಲ್ ಅನ್ನ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಸಪೋರ್ಟ್ ಮಾಡಿ. ಇನ್ನು ಸೂಪರ್ ಆಗಿರುವ ಕತೆ ನಾಳೆ ನೋಡೋಣ.